ಶರ್ಮಿಳಾ ಬೆಂಗಳೂರು ಸಿಟಿಯ ಒಂದು ಅಪಾರ್ಟ್ಮೆಂಟ್ನಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು. ಆಕೆಯ ಚರ್ಮದ ಬಣ್ಣ ತುಸು ಹೆಚ್ಚೇ ಕಪ್ಪಾಗಿತ್ತು. ನೋಡಲು ಕುರೂಪಿಯಾಗಿದ್ದಳು ಎಂದು ಹೇಳಿದರೆ ತಪ್ಪಾಗಲಾರದು. ತನ್ನ ಅಸಹಜ ಪರಿಸ್ಥಿತಿಯನ್ನು ನೆನೆದು ಅದೆಷ್ಟೋ ರಾತ್ರಿಗಳು ಬಿಕ್ಕಿ ಬಿಕ್ಕಿ ಅತ್ತು ಅಲ್ಲೇ ನಿದ್ರೆಗೆ ಜಾರುತ್ತಿದ್ದಳು. ಹೀಗಿರುವಾಗ ಆಕೆಗೆ ಒಂದು ದಿನ ಜಾಹ್ನವಿ ಬ್ಯೂಟಿ ಪಾರ್ಲರ್ನ ಬಗ್ಗೆ ತಿಳಿಯುತ್ತದೆ. ಶರ್ಮಿಳಾಳ ಗೆಳತಿಯಾದ ಊರ್ಮಿಳಾ ಶರ್ಮಿಳಾಳಷ್ಟೇ ಕಪ್ಪಾಗಿದ್ದಳು. ಆಕೆ ಹಾಗೂ ಶರ್ಮಿಳಾ ಚಿಕ್ಕಂದಿನಿಂದಲೂ ಒಟ್ಟಿಗೆ ಬೆಳೆದಿದ್ದು ಒಂದೇ ವೃತ್ತಿಯನ್ನು ಆರಿಸಿಕೊಂಡಿದ್ದರು. ಶರ್ಮಿಳಾ, ಇದೇನೇ ಇದು? ಇಷ್ಟೊಂದು ಗ್ಲೋ ಆಗ್ಬಿಟ್ಟಿದ್ದೀಯಾ? ಯಾವ್ ಮೇಕಪ್ ಮಾಡ್ಕೊಂಡೆ? ನನಗೂ ಇದ್ರೆ ತಂದು ಕೊಡು, ನಾನು ಚೆನ್ನಾಗಿ ಕಾಣಿಸಿಕೊಳ್ಳಬೇಕು ಅಂತ ಆಸೆ. ಊರ್ಮಿಳಾ, ಅರೆರೆ ತಡಿ ಶರ್ಮಿಳಾ, ನಾನು ಅದನ್ನು ಹೇಳೋಣ ಅಂತ ಹೇಳಿ ನಿನ್ನ ಈ ಅಪಾರ್ಟ್ಮೆಂಟ್ಗೆ ಬಂದದ್ದು. ಶರ್ಮಿಳಾ, ಹೌದಾ? ಏನು ಹೇಳಲಿಕ್ಕೆ ಬಯಸುತ್ತೀ ನೀನು? ಅದು ಅಲ್ಲದೆ ನೀನು 1 ತಿಂಗಳಿಂದ ಜಾಬ್ಗೆ ಲೀವ್ ತಗೊಂಡು ಅದೆಲ್ಲಿಗೆ ಹೋಗಿದ್ದೆ? ಫೋನು ಇಲ್ಲ, ಮೆಸೇಜ್ ಇಲ್ಲ ನಿಂದು. ಏನಾಗಿತ್ತು ನಿಂಗೆ? ಊರ್ಮಿಳಾ, ಅಯ್ಯೋ ಶಿವನೇ ಹೇಳ್ತೀನಿ. ನಾನು 1 ತಿಂಗಳಿಂದ ಜಾಹ್ನವಿ ಬ್ಯೂಟಿ ಪಾರ್ಲರ್ನಲ್ಲಿ ಟ್ರೀಟ್ಮೆಂಟ್ ಪಡೆಯುತ್ತಿದ್ದೆ. ನೀನು ಒಂದು ಬಾರಿ ಅಲ್ಲಿಗೆ ಹೋಗಿ ನೋಡು. ಯಾಕಂದ್ರೆ ಅಲ್ಲಿ ಕಪ್ಪಗಿರುವವರನ್ನು ಬಿಳಿಯಾಗಿಯೂ ದಪ್ಪ ಇರುವವರನ್ನು ತೆಳುವಾಗಿಯೂ ಮಾಡುತ್ತಾರೆ. ಇಲ್ಲಿ ಪ್ಲಾಸ್ಟಿಕ್ ಸರ್ಜರಿಗಿಂತ ಹೆಚ್ಚು ಸುಂದರವಾಗಿ ಕಾಣುವಂತೆ ಮಾಡುತ್ತಾರೆ. ಶರ್ಮಿಳಾ, ಹೌದಾ? ಖಂಡಿತವಾಗಿ ನಾನು ಇಲ್ಲಿಗೆ ಹೋಗುತ್ತೇನೆ. ನಾನು ತುಂಬಾ ಸುಂದರವಾಗಿ ಕಾಣಬೇಕು. ನನಗೆ 30 ವರ್ಷ ಆಯ್ತು. ಆದ್ರೆ ಇನ್ನೂ ಮದುವೆಯಾಗಿಲ್ಲ. ನನ್ನಿಂದ ಸುಂದರವಾಗಿ ಕಾಣಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಇದೀಗ ಅದೃಷ್ಟ ನನ್ನನ್ನು ಹುಡುಕಿಕೊಂಡು ಬಂದಿದೆ. ನಾನಂತೂ ಹೋಗುತ್ತೇನೆ ಎಂದು ನಿನಗೆ ಭರವಸೆ ನೀಡುತ್ತೇನೆ. ಶರ್ಮಿಳಾ ಒಂದು ಕ್ಷಣವನ್ನು ವ್ಯರ್ಥ ಮಾಡದೆ ಸೀದಾ ಕೋಣೆಯೊಳಗೆ ಹೋಗಿ ತನ್ನ ಬಟ್ಟೆ ಬರೆಯನ್ನು ಪ್ಯಾಕ್ ಮಾಡಲಾರಂಭಿಸಿದಳು. ಇತ್ತ ಊರ್ಮಿಳಾ ನಿಂತ ಸ್ಥಳದಲ್ಲೇ ಮಾಯವಾದಳು. ಅಯ್ಯೋ, ಏನಿದು ಆಶ್ಚರ್ಯ! ಇಷ್ಟಕ್ಕೂ ಊರ್ಮಿಳಾಳ ರೂಪದಲ್ಲಿ ಬಂದವಳಾರು? ತಿಳಿಯೋಣ ಮುಂದಿನ ಎಪಿಸೋಡ್ಗಳಲ್ಲಿ.